सत्यं परं धीमहि द्वैपायनो विरहकातर आजुहाव पुत्रेति तन्मयतया तरवोऽपि नेदुः आनतोऽस्मि नारायणं नमस्कृत्य नरं चैव नरोत्तमम् स्वस्त्यस्तु सतां हरिः ओम्. ऋषभदेवस्य सन्देशे भरतानां पुत्राणां भरतानां मुख्य सन्देशः यः आसीत् इत्युक्ते राज्यपरिपालनमपि देवाराधनमेव परिपालनकर्मण्यपि भगवदनुग्रहः जायते एव भूतेभ्यो वीरुभ्यः उदुत्तमाये सरीसृपास्तेषु सुबोधनिष्ठाः ततो मनुष्या परवरास्ततोऽपि गन्धर्वसिद्धा ವಿಬುಧಾನುಗಾಯೇ. ಮೋಕ್ಷ ಸಾಧನೆಗೆ ಚೇತನಗಳಲ್ಲೂ ಒಂದು ಕ್ರಮ ಇದೆ, ಅವುಗಳಲ್ಲೂ ಒಂದು ಹೈರಾರ್ಕಿ ಇದೆ, ಒಂದು ಪ್ರೋಟೋಕಾಲ್ ಇದೆ. ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಮೇಲಿನ ವ್ಯಕ್ತಿಗಳಲ್ಲಿ ಅನುಭವ ದೊಡ್ಡದಾಗ್ತಾ ಹೋಗುತ್ತೆ. ಚೇತನಗಳಲ್ಲಿ ಸ್ಥಾವರ ಮತ್ತು ಜಂಗಮ ಚೇತನ ಅಂತ ಎರಡು ತರ ಇದೆ, ಚರ ಮತ್ತು ಅಚರ ಅಂತ. ಅದರಲ್ಲಿ ಸ್ಥಾವರ ಚೇತನಗಳು ಅಂತಂದ್ರೆ ವೃಕ್ಷಗಳು, ಲತೆಗಳು. ಭೂತೇಶು ವೀರುಭ್ಯ ಉದುತ್ತಮಾಹ, ವೀರುಭ್ಯ ಮರಗಿಡಗಳೆಲ್ಲ ಜಡಕ್ಕಿಂತ ಶ್ರೇಷ್ಠವಾದವುಗಳು. ಆ ಮರಗಿಡಗಳಿಗಿಂತ ಜಂಗಮ ಪ್ರಾಣಿಗಳು, ಸರೀಸೃಪಾದಿಗಳು ಅಂದ್ರೆ ಹರಿಯುವ ಪ್ರಾಣಿಗಳು, ಆ ಹರಿಯುವ ಪ್ರಾಣಿಗಳಿಗಿಂತ ಸ್ವಲ್ಪ ಹೆಚ್ಚಿನ ಜ್ಞಾನ ಇರುವಂತಹ ಪಶುಗಳು ಶ್ರೇಷ್ಠ. ಅಂದ್ರೆ ನಾವಲ್ಲ, ಇನ್ನು ಸ್ವಲ್ಪ ಇದೆ, ಲೇಟ್ ನಾವು ಬರ್ಲಿಕ್ಕೆ. ಅದಕ್ಕಿಂತ ತಥೋ ಮನುಷ್ಯ ಅಂದ್ರೆ ಸಾಕು ಪ್ರಾಣಿಗಳಿಗೆ ಸ್ವಲ್ಪ ಮನುಷ್ಯನ ಅಟ್ಯಾಚ್ಮೆಂಟ್ ಎಲ್ಲ ಇರುವುದರಿಂದ ಅವುಗಳಿಗೂ ಸ್ವಲ್ಪ ಸುಬೋಧ ನಿಷ್ಠಾ ಅನ್ನೋ ಶಬ್ದ ಬಳಸ್ತಾರೆ. ಸ್ವಲ್ಪ ತಿಳುವಳಿಕೆ ಇರುತ್ತೆ ಅವುಗಳಿಗೆ. ಯಜಮಾನನಿಗೋಸ್ಕರ ಕಣ್ಣೀರ್ ಹಾಕ್ತಾವೆ, ಯಜಮಾನನಿಗೆ ಬರುವ ಕಷ್ಟಗಳನ್ನ ತಾವು ತಗೊಳ್ತಾವೆ, ಯಜಮಾನನನ್ನ ಬಹಳ ವಿಶೇಷವಾಗಿ ಪ್ರೀತಿಸ್ತಾವೆ ಪ್ರಾಣಿಗಳು. ಅವುಗಳಿಗಿಂತ ಮನುಷ್ಯ ಶ್ರೇಷ್ಠ. ಅವನಿಗೆ ನಿಜವಾಗಿ ಇದಕ್ಕಿಂತ ಹೆಚ್ಚು ಗೌರವಿಸ್ಲಿಕ್ಕೆ, ಪ್ರೀತಿ ತೋರಿಸ್ಲಿಕ್ಕೆ ಬರಬೇಕು. ಆದ್ರೆ ಅವನು ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಬೇಸ್ತು ಬೀಳಿಸುವ ಕಾರ್ಯದಲ್ಲಿ ತಾನು ನಿಷ್ಣಾತ ಅಂತ ಭಾವಿಸಿ ಬೆಂತಟ್ಕೊಳ್ತಾನೆ. ಆದ್ರೆ ಸರಿಯಾಗಿ ನಡೆದ್ರೆ ಅದು ಮನುಷ್ಯ ವರ್ಗ ಅನ್ನೋದು ಶ್ರೇಷ್ಠವಾಗುತ್ತೆ. ಮನುಷ್ಯರಿಗಿಂತ ಗಂಧರ್ವ ಸಿದ್ಧಾಹ, ಗಂಧರ್ವರು ಸಿದ್ಧರ ಗಣಗಳು. ಆ ಗಂಧರ್ವರಿಗಿಂತ ಸಿದ್ಧರಿಗಿಂತ ದೇವಾನುಚರರು ಶ್ರೇಷ್ಠರು. ವಿಬುಧಾನುಗಾಹ, ವಿಬುಧರಿಗೆ ಅನುಗಾಹ. ವಿಬುಧ ಅಂದ್ರೆ ದೇವತೆಗಳು. ವಿಶೇಷೇಣ ಬುದ್ಧಿಯಂತೆ, ಜಗತ್ತಿನ ಬಗ್ಗೆ ಸರಿಯಾಗಿ ಬೇರೆಯವರಿಗಿಂತ ಹೆಚ್ಚು ತಿಳ್ಕೊಳ್ತಾರೆ, ಆದ್ರಿಂದ ಅವರಿಗೆ ವಿಬುಧರು ಅಂತ ಕರೀತಾರೆ. ಅವರ ಅನುಗಾಹ, ಅವರನ್ನು ಅನುಸರಿಸಿ ನಡೆಯುವರು. ದೇವಾಸುರೇಭ್ಯ, ಆ ವಿಬುಧಾನುಗರಿಗಿಂತ ದೇವತೆಗಳು ಶ್ರೇಷ್ಠರು. ಆ ದೇವತೆಗಳಿಗಿಂತ ಮಘವಾನ್ ಅಂದ್ರೆ ಇಂದ್ರ. ಮಘ ಯಶೋವಾವ ಮಘಂ. ಮಘ ಅಂದ್ರೆ ಮಖ, ಯಜ್ಞವೂ ಹೌದು. ಮಘ ಅಂದ್ರೆ ಒಳ್ಳೆ ಕೀರ್ತಿಯೂ ಹೌದು. ಯಜ್ಞದಲ್ಲಿ ಬಹಳ ಬಾರಿ ಅವನನ್ನ ಪುರುಹೂತ ಅನ್ನುವ ಶಬ್ದದಿಂದ ಕರೀತಾರೆ.
ಪುರುಷ್ಟುತ ಅಂದ್ರೆ ಅತ್ಯಂತ ಹೆಚ್ಚು ಬಾರಿ ವೇದಗಳಲ್ಲಿ ಸ್ತುತಿಯಾಗುವವ, ಸ್ತುತಿಗೆ ಒಳಗಾಗುವವ. ಅವನಿಗಿಂತ, ಇಂದ್ರನಿಗಿಂತ ಮತ್ತೆ ಶ್ರೇಷ್ಠನಾದವ ರುದ್ರ. ರುದ್ರ ಅನ್ನುವನು ಚತುರ್ಮುಖನ ಬ್ರಹ್ಮಸುತ. ಅವನು ಅವರಿಗಿಂತ ಚತುರ್ಮುಖ ಶ್ರೇಷ್ಠ. ಪಂಚಮುಖನಿಗಿಂತ ಚತುರ್ಮುಖ, ಚತುರ್ಮುಖನಿಗಿಂತ ಸಮತ್ಪರೋಹಂ ದ್ವಿಜದೇವ ದೇವ. ಅವರಿಗಿಂತ ನಾನು ಶ್ರೇಷ್ಠ ಅಂತ ಋಷಭದೇವ ಮಕ್ಕಳಿಗೆ ಹೇಳ್ತಾನೆ. ಭವಃ ಪರಹ, ಇಂದ್ರನಿಗಿಂತ ಭವ ಶ್ರೇಷ್ಠ, ಭವನಿಗಿಂತ ವಿರಿಂಚ ವೀರ್ಯ. ವಿರಿಂಚಿ ಅಂತಂದ್ರೆ ಚತುರ್ಮುಖ. ಸಹ ಮತ್ಪರಹ, ಅವನು ನನ್ನನ್ನ ಪರವಾಗಿ ಹೊಂದಿದವನು, ನನ್ನ ಪರವಾಗಿ ಯೋಚನೆ ಮಾಡುವವನು. ಅವನಿಗಿಂತ ನಾನು ಹಿರಿಯ. ಆದ್ರೆ ಒಂದಿಷ್ಟು ಹೇಳ್ತಾನೆ. ಇಷ್ಟು ಹೇಳಿ, ನಾನು ಕೂಡ ಈ ಜ್ಞಾನಿಗಳಿಗೆ ಆರಾಧ್ಯ ದೇವತೆ ಆದ್ರಿಂದಾಗಿ ನಾನು ಜ್ಞಾನಿಗಳನ್ನ ಯಾರು ಇಷ್ಟಪಡ್ತಾರೆ ಅಥವಾ ಗೌರವಿಸ್ತಾರೆ ಅಲ್ಲಿ ನಾನು ಬಹಳ ಬೇಗ ಪ್ರೀತನಾಗ್ತೇನೆ. ಅಹಂ ದ್ವಿಜದೇವ ದೇವ, ದ್ವಿಜರಲ್ಲಿ ನೆಲೆಸಿದ ದೇವತೆಗಳಲ್ಲಿ ಅತ್ಯಂತ ಹಿರಿಯ. ದ್ವಿಜರನ್ನ ಆರಾಧಿಸಿದ್ರೆ ನನ್ನನ್ನು ಆರಾಧಿಸಿದ ಹಾಗೆ. ದ್ವಿಜರು ಅಂದ್ರೆ ಹಕ್ಕಿಗಳು ಆಗ್ಬೋದು, ಹಲ್ಲು ಆಗ್ಬೋದು, ಚಂದ್ರನು ಆಗ್ಬೋದು. ಅವನಿಗೂ ಚಂದ್ರನಿಗೂ ದ್ವಿಜ ಅಂತ ಹೆಸರಿದೆ, ಹಲ್ಲಿಗೂ ದ್ವಿಜ ಅಂತ ಹೆಸರಿದೆ, ಹಕ್ಕಿಗಳಿಗೂ ದ್ವಿಜ ಅಂತ ಹೆಸರಿದೆ. ಆದ್ರೆ ಇಲ್ಲಿ ಹೇಳುತ್ತಾ ಇರುವುದು ರಾವಣನ. ಕರೆಕ್ಟ್. ಋತುಜರನ್ನ ಋತುವಿಗೆ ತಕ್ಕಂತೆ ಇಜ್ಯತೆ. ಋತುವಿಹಿ ಋತೌ ಯಹ ಯಜನಂ ಕರೋತಿ. ಋತೌ ಏನ ಇಜ್ಯತೆ ಸಹ ಋತ್ವಿಕ್. ಋತುಗಳಲ್ಲಿ ಯಾರು ಸರಿಯಾಗಿ ಕಾಲಕ್ಕೆ ತಕ್ಕ ಯಾಗಗಳನ್ನ ಮಾಡ್ತಾರೋ, ಅಂದ್ರೆ ದರ್ಶಪೂರ್ಣ ಇತ್ಯಾದಿ, ಅಗ್ರಹಾಯಣ ಇತ್ಯಾದಿ ಯಾಗಗಳನ್ನ ಹೇಳ್ತಾರೆ. ಋತುವಿಗೆ ತಕ್ಕಂತೆ ಕೆಲವು ಕರ್ತವ್ಯಗಳಿವೆ. ಅದನ್ನ ಸರಿಯಾಗಿ ಮಾಡುವನಿದ್ರೆ ಮಾತ್ರ ಋತ್ವಿಕ್ ಅವನು. ಸುಮ್ನೆ ನಮಗೂ ಬೆನ್ ತುರ್ಸ್ಕೊಳ್ಳಿಕ್ಕೆ ಒಂದು ಮಾಲೆ ಹಾಕ್ಬಿಟ್ಟಿದ್ದಾರೆ ಅಡ್ಡಕ್ಕೆ, ಅದನ್ನ ಹಾಕೊಂಡು ನಾವು ದ್ವಿಜರಾಗಿದ್ದೇವೆ ಅಂತ ಹೇಳಿದ್ರೆ ಅವ್ರು ಒಪ್ಪಲ್ಲ. ಅಂತಹ ಜ್ಞಾನಿಗಳಲ್ಲಿ ನ ಬ್ರಾಹ್ಮಣೈ ಸ್ತುಲಯೇ ಭೂತಮನ್ಯತ್ ಪಶ್ಯಾಮಿ ವಿಪ್ರಾತ್ ಕಿಮತಃ ಪರನ್ನು ಪಶ್ಯ ಯಸ್ಮಿನ್ ರವಿ ಸುಪ್ರಹುತಂ ಶ್ರದ್ಧಯಾಹಂ ಅಶ್ನಾಮಿ ಕಾಮಂ ನಕ್ತಾಗ್ನಿಹೋತ್ರೇ. ನನಗೆ ಈ ಜ್ಞಾನಿಗಳಿಗಿಂತ ದೊಡ್ಡ ಪ್ರತಿಮೆ ಮತ್ತೊಂದಿಲ್ಲ. ನನ್ನ ಮುಖ್ಯ ಪ್ರತಿಮೆ. ನೀವು ಪ್ರತಿಮೆ ಅನ್ನುವಂತಹ ಒಂದು ಮಾಧ್ಯಮವನ್ನೇ ಇಟ್ಟಿದ್ರು, ಅದಕ್ಕಿಂತ ಮುಖ್ಯ ಯಾರು ಅಂದ್ರೆ ಆ ಪ್ರತಿಮೆಗಿಂತ ಮುಖ್ಯ ಅಗ್ನಿ. ಅಗ್ನಿಗಿಂತ ಮುಖ್ಯ ಒಬ್ಬ ಜ್ಞಾನಿ. ನಿರಂತರ ವೇದಾಧ್ಯಯನ ಮಾಡ್ತಾ, ಶಾಸ್ತ್ರಾಧ್ಯಯನ ಮಾಡ್ತಾ, ಭಗವತ್ ಪರವಾದ ಪ್ರಜ್ಞೆಯನ್ನು ಹೊಂದಿ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸುವ ಎಚ್ಚರದ ಮನುಷ್ಯ ಯಾರಿದ್ದಾನೋ ಅವನಲ್ಲಿ ನೀವು ಏನಾದ್ರೂ ಒಂದು ತುತ್ತು ಅನ್ನವನ್ನ ನೀಡಿದ್ರೆ ನನಗೆ ಬೇರೆ ಎಲ್ಲ ಪ್ರತಿಮೆಗಳ ಪೂಜೆಗಿಂತ, ಯಜ್ಞಕ್ಕಿಂತ, ಅಶ್ವಮೇಧ ಯಾಗಕ್ಕಿಂತ ನನಗೆ ಬಹಳ ಇಷ್ಟವಾದ ಸ್ಥಳ ಅದು. ಪಶ್ಯಾಮಿ ವಿಪ್ರಾತ್ ಕಿಮತಃ ಪರಂನು. ಅವನಿಗಿಂತ ನನಗೆ ಮಿಗಿಲಾದ ಮತ್ತೊಂದು ಪ್ರತೀಕ ಬೇಕೇ ಆಗಿಲ್ಲ, ನಾನು ಬಯಸುವುದೂ ಇಲ್ಲ. ನನಗದು ತುಂಬಾ ದೂರದ ಮಾತು. ಬೇರೆ ಎಲ್ಲ ಪ್ರತಿಮೆಗಳು ಆಮೇಲೆ, ಅದಕ್ಕೆ ಹೋಲಿಕೆ ಇಲ್ಲ. ಯಸ್ಮಿನ್ ರವಿ ಸುಪ್ರಹೃತಂ. ಪ್ರಹುತ ಅಂದ್ರೆ ಯಜ್ಞ, ಪ್ರಹುತ ಅಂದ್ರೆ ವಿಶೇಷವಾದ ಯಜ್ಞ, ಸುಪ್ರಹುತ ಅಂದ್ರೆ ಯಾರು ಇಲ್ಲಿ ತನಕ ಮಾಡದೇ ಇರುವ ಮಹಾಯಾಗ. ಅದಕ್ಕಿಂತಲೂ ಕೂಡ ನನಗೆ ಜ್ಞಾನಿಯಾದವನು ಇಷ್ಟ ಆಗ್ತಾನೆ. ಶ್ರದ್ಧೆಯ ಅಹಂ ಅಶ್ನಾಮಿ ಕಾಮಂ. ಕಾಮಾಗಿ ಅಲ್ಲ, ಬೇಕಾದಷ್ಟು ಅಂತ ಅರ್ಥ. ಅವನಿಗೆ ಚೂರು ಕೊಟ್ರು ನಾನು ಬೇಕಾದಷ್ಟು ಸ್ವೀಕಾರ ಮಾಡ್ತೇನೆ ಅವನಿಂದ. ಯಾಕೆಂದ್ರೆ ಅವನು ತಾನು ಪ್ರತಿಯೊಂದು ತುತ್ತು ತಿನ್ನುವಾಗ್ಲೂ ಇದು ದೇವರದ್ದು ಅಂತ ಯೋಚನೆ ಮಾಡಿ ತಿಂತಾನೆ. ಉಳಿದವರೆಲ್ಲ ಬಗಬಗ ಅಂತ ಕಸದ ಡಬ್ಬಿಗೆ ಕಸ ಹಾಕಿದಾಗೆ ಗುಳುಂ 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 ಓಡ್ತಾ, ನಿಲ್ತಾ, ಕೂಡ್ತಾ, ಆಡ್ತಾ ತಿನ್ನುವುದೇ ತಿನ್ನುವುದು.
ಏನ್ ಮಾಡ್ತಿದ್ದೇನೆ ಅಂತ ಕೇಳಿದ್ರೆ ಆಮೇಲೆ ಸಂಜೆ ಬೆಳಿಗ್ಗೆ ಇತ್ತು ಕೇಳಿದ್ರೆ ನೆನಪಿಲ್ಲ. ಯಾಕೆಂದ್ರೆ ಬೆಳಿಗ್ಗೆ ತಿಂದದ್ ನಾನು ಏನ್ ತಿಂದಿದೆ ಅಂತ ಎಚ್ಚರ ಇದ್ದು ತಿನ್ನುವುದೇ ಇಲ್ಲ. ದಡಬಡ ಅಂತ ಓಡ್ತಾ ಓಡ್ತಾ ತಿನ್ನೋದು, ಬರ್ತಾ ಬರ್ತಾ ತಿನ್ನೋದು, ನಿಲ್ತಾ ನಿಲ್ತಾ ತಿನ್ನೋದು, ಕೂತಾ ಕೂಡ್ತಾ ತಿನ್ನೋದು. ಏನು ಕವಳೆ ಕವಳೆ ಗೋವಿಂದ, ಅದು ಗೋವಿಂದ, ನೀವು ಗೋವಿಂದ. ಧೃತಾಸ್ತನೂರುಷತೀರ್ಮೇ ಪುರಾಣೀ ಯೇನೇಹ ಸತ್ವಂ ಪರಮಂ ಪವಿತ್ರಂ ಶಮೋದಮಃ ಸತ್ಯಮನುಗ್ರಹಶ್ಚ ತಪಸ್ತಿತಿಕ್ಷಾನುಭವಶ್ಚ ಯತ್ರ. ಯಾರು ಈ ಲೋಕದಲ್ಲಿ ನನ್ನ ನಿರ್ಮಲವಾದ ಪ್ರತಿಮೆಯಾದ ವೇದಗಳನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಳ್ತಾನೋ, ಮತ್ಸ್ಯಾದಿ ಮೂರ್ತಿಗಳನ್ನ ಅದಕ್ಕೆ ಹೋಲಿಸಿ ಅರ್ಥ ಮಾಡ್ಕೊಳ್ತಾನೋ, ಯಾರಲ್ಲಿ ಸತ್ವ ಶಮ ದಮ ಮೊದಲಾದ ಗುಣಗಳಿದೆಯೋ, ಪ್ರಾಮಾಣಿಕತೆ, ಅನುಗ್ರಹ, ಒಳ್ಳೆಯ ವಿವೇಕ, ನಿರಂತರವಾದ ದೇಹದ ದಂಡನೆಯ ಮೂಲಕ ತಪಸ್ಸು, ಒಳ್ಳೆಯ ಆಲೋಚನೆ, ಸಹನೆ ಮತ್ತು ಪರಮಾತ್ಮನ ಸರಿಯಾದ ತಿಳುವಳಿಕೆ, ಈ 8 ಗುಣಗಳು ಎಲ್ಲಿದೆಯೋ ಅದಕ್ಕಿಂತ ಇನ್ನೊಬ್ಬ ವ್ಯಕ್ತಿ ದೊಡ್ಡ ಋತ್ವಿಜ ಅಥವಾ ಅದಕ್ಕಿಂತ ದೊಡ್ಡ ಜ್ಞಾನಿ ಮತ್ತೊಬ್ಬ ಇರ್ಲಿಕ್ಕಿಲ್ಲ, ಮತ್ತು ಅವನಿಗಿಂತ ದೊಡ್ಡ ಪ್ರತಿಮೆ ನಮ್ಗೆ ಸಿಗಲಿಕ್ಕಿಲ್ಲ. ಶಮೋ ದಮ ಸತ್ಯ ಅನುಗ್ರಹ ಸತ್ವ ಪರಮ ಪಾವಿತ್ರ್ಯ ತಪಃ ತಿತೀಕ್ಷ, ಇಷ್ಟು ಗುಣಗಳಿರುವ ವ್ಯಕ್ತಿ ನನ್ನ ಅತ್ಯಂತ ಶ್ರೇಷ್ಠ ಪ್ರತಿಮೆ. ಮತ್ತೋಪ್ಯನಂತಹ ಪರತಃ ಪರಸ್ಮಾತ್ ಸ್ವರ್ಗಾಪವರ್ಗಾಧಿಪತೇಸ್ನ ಕಿಂಚಿತ್ ಯೇಷಾಂ ಕಿಮುಂ ಸ್ಯಾದಿತರೇಣ ತೇಷಾಂ ಅಕಿಂಚನಾನಾಮಪಿ ಭಕ್ತಿ ಭಾಜಾಂ. ನಾನು ಕೊನೆ ಇಲ್ಲದವ. ಯಾವುದು ಪರ ಅಂತ ನೀವು ಗಮನಿಸ್ತೀರೋ ಅದಕ್ಕೂ ಪರಾತ್ ಪರ, ಅದಕ್ಕಿಂತಲೂ ಆಚೆಗಿರುವನು. ತಮಸಃ ಪರಸ್ತಾತ್. ಇಡೀ ಜಗತ್ತಿನ ಎಷ್ಟೆಲ್ಲ ಕೊನೆಯನ್ನ ನಾವು ದಿಗಂತಗಳನ್ನ ಗುರುತಿಸ್ತೇವೋ ಅದಕ್ಕಿಂತಲೂ ಆಚೆಗೆ ನೆಲೆಸಿ ಇದನ್ನ ವ್ಯಾಪಿಸಿ ನಿಂತವನು. ಸ್ವರ್ಗಕ್ಕೆ ಅಧಿಪತಿ ನಾನೇ, ಅಪವರ್ಗಕ್ಕೂ ನಾನೇ ಅಧಿಪತಿ. ಸ್ವರ್ಗ ಬೇರೆ ಅಪವರ್ಗ ಬೇರೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯ ಲೋಕದಲ್ಲಿ ಮಾತಾಡುವಾಗ ಸ್ವರ್ಗ ಮೋಕ್ಷ ಎರಡು ಒಂದೇ ಅನ್ನುವ ರೀತಿಯಲ್ಲಿ ಮಾತಾಡ್ತೇವೆ. ಆದ್ರೆ ಸ್ವರ್ಗ ಬೇರೆ, ಅಪವರ್ಗ ಬೇರೆ, ಮೋಕ್ಷ ಬೇರೆ. ಮೋಕ್ಷ ಅಂದ್ರೆ ತಿರುಗಿ ಬಾರದ್ದು, ಸ್ವರ್ಗ ಅಂದ್ರೆ ಯಾರೂ ಕೊಡ್ತಾರೆ. ಮೋಕ್ಷದಸ್ತು ಜನಾರ್ದನ, ಮೋಕ್ಷ ಕೊಡೋನ್ ನಾನೊಬ್ಬನೇ. ನ ಕಿಂಚಿತ್, ಇದಕ್ಕಿಂತ ಹೊರತಾಗಿ ಯೇಷಾಂ ಕಿಮು ಸ್ಯಾದ್ ಇತರೇಣ ತೇಷಾಂ, ಜ್ಞಾನಿಗಳಾದವರಿಗೆ ಆ ಸ್ವರ್ಗವೂ ಬೇಕಾಗುದಿಲ್ಲ, ಅವ್ರ ಮೋಕ್ಷವನ್ನು ಕೇಳುವುದಿಲ್ಲ. ಅವರಿಗೆ ನನ್ನ ಕುರಿತಾದ ತಿಳಿವು, ನನ್ನಲ್ಲಿರುವ ಭಕ್ತಿಯೇ ದೊಡ್ಡ ಧನ. ಅದಿಲ್ಲದವರೆಲ್ಲ ದನ ಮೇಯ್ತಾ ಕೂತಿರ್ತವೆ, ಏನ್ ತಿಂತೇವೆ ಅಂತ ಗೊತ್ತಿರುವುದಿಲ್ಲ. ಆದ್ರೆ ನನ್ನಲ್ಲಿ ಅನನ್ಯವಾದ ಭಕ್ತಿ ಇರುವವರಿಗೆ ನಾನೇ ಸರ್ವಸ್ವ. ಆದ್ರಿಂದಾಗಿ ಬೇರೆ ದುಡ್ಡಿನ ಬಗ್ಗೆ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಆದ್ರಿಂದಾಗಿ ನನ್ಗೆ ಅವ್ರು ಇಷ್ಟ. ಅವ್ರು ದುಡ್ಡಿಗೂ ಆಸೆ ಪಡಲ್ಲ, ಸ್ವರ್ಗಕ್ಕೂ ಆಸೆ ಪಡಲ್ಲ, ಪುಣ್ಯ ಬರ್ಲಿ ಅಂತ ಕೇಳಲ್ಲ, ಮೋಕ್ಷ ಕೊಡಿ ಅಂತ ಕೇಳಲ್ಲ. ನನಗೆಲ್ರಿಗಿಂತ ದೊಡ್ಡದಾದ ಹೆಗ್ಗಳಿಕೆ ಬರ್ಲಿ, ಹೆಸರು ಬರ್ಲಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಎಲ್ರೂ ಕೂಡ 100 ದಿನ 100 ಕಾಲ ನೋಡ್ತಾ ಇರ್ಲಿ ಅಂತ ಅವತ್ತು ಕೇಳಲಿಕ್ಕೆ ಹೋಗಲ್ಲ. ಅಂದ್ರೆ ಇದೆಲ್ಲ ನಮ್ಮ ಕ್ಷುಲ್ಲಕವಾದ ಬಯಕೆಗಳು. ನಮ್ಗೇನು ಅಂದ್ರೆ ಈಗಕ್ಕೆ ನೋಡಿ 4 ಜನ ಸೂಪರ್ ಅಂತ ಹಾಕಿ ಬಿಟ್ರೆ ನಾವು ಆಕಾಶದಲ್ಲಿ ತೇಲ್ತಾ ಇರ್ತೇವೆ. ಮೋಡ ಗಾಳಿಯಲ್ಲಿ ಆಚೆ ಹೋದ್ರು ನಾವು ಅಲ್ಲೇ ಇರ್ತೀವಿ. ಬಿದ್ಮೇಲೆ ಗೊತ್ತಾಗುತ್ತೆ ಎಲ್ಲಿಂದ ಬಿದ್ದೆ ಅಂತ. ಸರ್ವಾಣಿ ಮಧ್ಯಷ್ಣತೆಯ ಭವದ್ಭಿಶ್ಚರಾಣಿ ಭೂತಾನಿ ಸುತಾಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿರ್ ಉತದರ್ಹಣಮ್ಮೆ ತದುತಾರ್ಹಣಮ್ಮೆ. ಮಕ್ಕಳೇ, ಎಲ್ಲ ಜಂಗಮ ಸ್ಥಾವರ ಜೀವಿಗಳನ್ನ ನನ್ನ ವಾಸಸ್ಥಾನ ಅಂತ ಯಾರು ಕಾಲ ಕಾಲಕ್ಕೆ ಯೋಚಿಸ್ತಾನೋ ಅವನು ನನಗಿಷ್ಟ. ಎಲ್ಲಿಯೂ ನಾನಿಲ್ಲ ಅಂತ ಯೋಚಿಸುವುದಿಲ್ಲ ಅವನು. ಯಥಾಯೋಗ್ಯವಾಗಿ ಎಲ್ಲವನ್ನು ಗೌರವಿಸ್ತಾನೆ. ನೀವು ಹಾಗೆ ಗೌರವಿಸಬೇಕು. ಸಂಭಾವಿತವ್ಯಾನಿ, ನೀವೆಲ್ಲರೂ ಕೂಡ ಹೆಜ್ಜೆ ಹೆಜ್ಜೆಗೂ ಎಲ್ಲ ಜೀವಿಗಳಲ್ಲೂ ನಾನಿದ್ದೇನೆ ಎನ್ನುವ ಎಚ್ಚರವನ್ನು ನೀವು ಹೊಂದಿರಬೇಕು. ಕೇವಲ ನಾನಾಗ ಹೇಳಿದೆ ಪ್ರತಿಮೆ ಅಂತ ಬಂದಾಗ ಒಬ್ಬ ಜ್ಞಾನಿಯಾದವನು ನನ್ನ ಶ್ರೇಷ್ಠ ಪ್ರತಿಮೆ ಅಂತ. ಅದರ ಅರ್ಥ ನನಗಲ್ಲಿ ಖುಷಿ ಆಗುತ್ತೆ ಅಂತ ಅಷ್ಟೇ ಅರ್ಥ ಹೊರತು ಉಳಿದ ಕಡೆಗಳಿಗೆ ನನಗೆ ಸಂಬಂಧ ಇಲ್ಲ ಅಥವಾ ನಾನಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಕೃಷ್ಣ ಚುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ ಅಂತ ಒಂದು ಹೇಳಿದ ಮಾತು ಕೂಡ ಇದೇ ಅರ್ಥದಲ್ಲಿ. ಅದರದರ ಸ್ಥಾನ ಬೇರೆನೇ ಇರುತ್ತೆ, ಆದ್ರೆ ಭಗವಂತ ಎಲ್ಲೆಡೆ ಪೂರ್ಣನಾಗಿರ್ತಾನೆ. ನಾವು ಅದಕ್ಕೆ ಕೊಡಬೇಕಾದ ಗೌರವವನ್ನು ಕೊಡ್ಲೇಬೇಕು. ಅವರ
ಆ ಭಕ್ತಿಗೆ ನಾವು ಯಾರೇ ಆದ್ರೂ ತಲೆ ಬಾಗ್ಲೇಬೇಕು. ಅದಿಲ್ಲದೆ ಹೋದ್ರೆ, ಅವಮಾನಿಸಿದ್ರೆ, ಅಂಥ ವ್ಯಕ್ತಿಯನ್ನು ಅವಮಾನಿಸುವುದು ಮತ್ತು ದೇವರನ್ನು ಅವಮಾನಿಸುವುದು ಒಂದೇ ತರ. ಅದರಿಂದಾಗಿ ಎಲ್ಲದರಲ್ಲಿಯೂ ನಾನಿದ್ದೇನೆ ಎನ್ನುವ ಎಚ್ಚರ ನಿಮಗೆ ಇರಬೇಕು. ಇದೇ ನಿಜವಾದ ಉತ ಅರ್ಹಣಂ. ಅರ್ಹಣ ಅಂದ್ರೆ ಶ್ರೇಷ್ಠ ಪೂಜೆ ಅಂತ ಅರ್ಥ. ಅರ್ಹ ಪೂಜಾಯಾಮ್ ಅಂತ ಧಾತು. ಅರ್ಹಣ ಅಂದ್ರೆ ನನ್ನ ಪೂಜೆ, ಇದೇ ಶ್ರೇಷ್ಠವಾದ ಪೂಜೆ. ಎಲ್ಲೆಡೆ ನಾನಿದ್ದೇನೆ ಅಂತ ತಿಳಿದು ಆರಾಧಿಸುವುದೇ. ಒಂದು ಗಿಡ ನೋಡ್ಲಿ, ಒಂದು ಮರ ನೋಡ್ಲಿ, ಒಂದು ಬಾವಿ ನೋಡ್ಲಿ, ಒಂದು ಗೋಡೆ ನೋಡ್ಲಿ, ಅಥವಾ ನಮ್ಗೆ ಪೇಟೆಗೆ ಬಂದಾಗ ಒಂದು ಕಂಬ ನೋಡ್ಲಿ, ಒಂದು ಪೋಸ್ಟರ್ ನೋಡ್ಲಿ, ಏನ್ ನೋಡಿದ್ರು ಅಲ್ಲೂ ಆ ಸ್ವರೂಪದಲ್ಲೂ ಭಗವಂತ ಇರ್ತಾನೆ. ಅದು ಕಸ, ಆದ್ರಿಂದ ಅದನ್ನ ನಾವು ಹೆಚ್ಚು ಬೆಳೆಸಿ ಅದರಲ್ಲಿ ವಿಕೃತವನ್ನ ಕಾಣಬಾರದು, ವಿಕೃತವನ್ನ ಬೆಳೆಸಬಾರದು ಅನ್ನೋದಕ್ಕೋಸ್ಕರ ಪ್ರಾಕೃತಿಕವಾಗಿ ಇದ್ದದ್ರಲ್ಲಿ ನಮ್ಗೆ ಸುಲಭ ಆರಾಧನೆ ಮಾಡುವುದು. ಮನುಷ್ಯ ನಿರ್ಮಿತವಾದ ಅವ್ಯವಸ್ಥೆಗಳಲ್ಲಿ ಮಾತ್ರ ಬಹಳ ಕಷ್ಟ. ಏನ್ ಮಾಡುದು? ಪ್ಲಾಸ್ಟಿಕ್ ಬಾಟ್ಲ್ ಇಟ್ಕೊಂಡು ಓ ದೇವರೇ ಪ್ಲಾಸ್ಟಿಕ್ ಸ್ವರೂಪದಲ್ಲಿ ಇದೆಯೋ ಅಂತ ಹೆಂಗ್ ಕೇಳುದು ದೇವರನ್ನ? ಅಲ್ಲಿ ಕಷ್ಟ ಚಿಂತನೆ ಮಾಡುದು. ಆದ್ರೆ ಅಲ್ಲೂ ಇದ್ದೇ ಇರ್ತಾನೆ, ಇಲ್ಲ ಅಂತಿಲ್ಲ. ಆದ್ರೆ ಅದು ನಮ್ಮ ಆಲೋಚನೆಯಲ್ಲಿ ಅದರ ದೂರದೃಷ್ಟಿ ಇಲ್ಲದೆ ಇರುವುದರಿಂದ ಅದು ಹಾನಿಯೂ ಮಾಡುತ್ತೆ. ಅದೇ ಹೇಳಿದ್ದು, ಅದರ ಮಟ್ಟ ಕಮ್ಮಿ ಆಗ್ತಾ ಬರುತ್ತೆ. ಭಗವಂತನ ಅಭಿವ್ಯಕ್ತಿ ಇರುವುದಿಲ್ಲ. ಭಗವಂತ ಇದ್ದೇ ಇರ್ತಾನೆ. ಎಲ್ಲಿ ಅದರಿಂದ ನಮ್ಗೆ ಗುಣ ಇಲ್ವೋ, ಎಲ್ಲಿ ಅದರಿಂದ ನಮ್ಗೆ ಉಪಯೋಗ ಇಲ್ವೋ, ಎಲ್ಲಿ ಅದರಲ್ಲಿ ಏನು ಸ್ವಾರಸ್ಯ ಇಲ್ವೋ, ಅಲ್ಲಿ ಭಗವಂತನ ಅಭಿವ್ಯಕ್ತಿ ಬಹಳ ಕಮ್ಮಿ. ತೂತಾದ ಮಡಿಕೆಯಲ್ಲಿ ನಾವ್ ಎಷ್ಟೇ ನೀರು ಹಾಕಿದ್ರೆ ಏನಾಗುತ್ತೆ? ಸೋರ್ಗೋಗುತ್ತೆ. ಹಾಗೆ ಈ ಪ್ರಾಕೃತವಲ್ಲದ ಅಥವಾ ಪ್ರಕೃತಿಗೆ ಹಾನಿಕಾರಕವಾದ ಯಾವುದೇ ಪ್ರತೀಕಗಳಿದ್ರು ಅದು ತೂತು ಮಡಿಕೆ ಇದ್ದ ಹಾಗೆ. ಯಾಕೆಂದ್ರೆ ನಮ್ಮ ಬುದ್ಧಿಯಲ್ಲಿ ನಾನೇನೋ ಸೃಷ್ಟಿ ಮಾಡಿ ಬಹಳ ಜಗತ್ತಿಗೆ ಉಪಕಾರ ಮಾಡಿದೆ ಅನ್ನುವ ಭ್ರಮೆಯಲ್ಲಿ ಇರ್ತೇವೆ. ನಾಳೆ ಬಂದ ಮೇಲೆ ಮತ್ತೊಬ್ಬ ಗುಂಡಿ ತೋಡಿದಾಗ ಅವನಿಗೆ ಈ ನೆಲದಲ್ಲಿ ಮೋಸ್ಟ್ಲಿ ಸಿಗುದು ಸಿಮೆಂಟ್ ಮತ್ತೆ ಪ್ಲಾಸ್ಟಿಕ್ ಎರಡೇ, ಮುಂದಿನ ಜನರೇಷನ್ ಅವರು ಭೂಮಿ ತೋಡಿದಾಗ. ಯಾಕಂದ್ರೆ ನಾವು ಅಷ್ಟು ಚೆನ್ನಾಗಿ ಗುಡ್ಡೆ ಹಾಕಿರ್ತೇವೆ ಎಲ್ಲ ಕಡೆ. ಆಗ ಅವ್ನ್ ಬೈಕೋತಾನೆ, ಏನಪ್ಪಾ ನನ್ನ ಹಿರಿಯರು ಇಷ್ಟು ಕೆಟ್ಟದಾಗಿ ಭೂಮಿಯನ್ನು ಹಾಳು ಮಾಡಿ ಹೋಗಿದ್ದಾರೆ, ಚೂರು ಬುದ್ಧಿ ಇಲ್ಲ ಅವರಿಗೆ. ಅದ್ ಯಾರು ಅಂದ್ರೆ ಇವನೇ ಅಜ್ಜನಾಗಿದ್ದಾಗ ಮಾಡಿದ ಹಾಳು. ಅವನೇ ಮೊಮ್ಮಗನಾಗಿಯೋ ಮರಿಮಗನಾಗಿಯೋ ಹುಟ್ಟಿರ್ತಾನೆ. ಅವನ ಪೂರ್ವಜನ ಆನ್ಸಿಸ್ಟರ್ಸ್ ಅನ್ನೇ ಬೈತಾ ಇರ್ತಾನೆ. ಯಾಕಂದ್ರೆ ಅವನನ್ನೇ ಅವ್ನು ಬೈಕೊಳ್ಳೋದು, ಇನ್ಯಾರನ್ನೂ ಅಲ್ಲ. ಋಷಭದೇವ ಇಷ್ಟು ಹೇಳಿ, ನೀವು ಮನಸ್ಸು ಮಾತು ಈ ಎರಡನ್ನ ಒಂದೇ ತಾಳದಲ್ಲಿ ಇರುವಂತೆ ನೋಡ್ಕೊಳ್ಬೇಕು. ಮನಸ್ಸು ಬೇರೆ ಆಯ್ತು, ಮಾತು ಬೇರೆ ಆಯ್ತು ಅಂದ್ರೆ ಬದುಕು ಹಾಳಾಯ್ತು. ಮನಸ್ಸು ಮಾತು ಒಟ್ಟಾದ್ರೆ ಅದು ಜೀವನ ಪೂರ್ತಿ ಸಾಧನೆಯ ಬದುಕಾಗಿ ಬಿಡುತ್ತೆ. ಶ್ರವಣಾದಿಗಳಿಂದ ಸಾಧನಾನುಷ್ಠಾನ ಮಾಡಿ ನನ್ನ ಸಾಕ್ಷಾತ್ಕಾರವನ್ನ ಪಡೆಯುವುದಕ್ಕೆ ಮಾಡುವ ಪ್ರಯತ್ನ ನನಗೆ ಬಹಳ ಇಷ್ಟವಾದ ಕ್ರಮ. ಯಾರು ಸಾಕ್ಷಾತ್ಕಾರವನ್ನ ಪಡೀಬೇಕು ಅಂತ ಬಯಸ್ತಾನೋ ಅವನು ನಾನು ನನ್ನದು ಅನ್ನೋದನ್ನ ಬಿಡಬೇಕು. ಅಂದ್ರೆ ಆ ಶಬ್ದ ಬಳಸಬಾರದು ಅಂತ ಅರ್ಥ ಅಲ್ಲ, ಅದರಲ್ಲೊಂದು ನಾನು, ಅದು ನಂದೇ ಅಂತ ಒಂದು ಒತ್ತಿದೆಯಲ್ಲ, ಇದು ಅಪಾಯಕಾರಿ. ಅಂದ್ರೆ ಪ್ರಕೃತಿ ಸಹಜವಾದ ಸೆಲ್ಫ್ ಎಕ್ಸಿಸ್ಟೆನ್ಸ್ ನ ಬಗ್ಗೆ ನಮಗೆ ಎಚ್ಚರ ಇರ್ಲೇಬೇಕು. ಇಲ್ಲ ಅಂದ್ರೆ ನಮಗೆ ಯಾವುದೇ ಕೆಲಸದಲ್ಲಿ ನಾವು ತೊಡಗಲಿಕ್ಕೆ ಆಗಲ್ಲ. ಹಾಗಾಗಿ ಸಂಸಾರದ ಬಂಧನದಿಂದ, ಯಮಪಾಶದಿಂದ ಬಿಡಿಸಿಕೊಳ್ಳಲಿಕ್ಕೆ ಬಯಸುವಂತಹ ಪ್ರತಿಯೊಬ್ಬ ವ್ಯಕ್ತಿ ನಾನು ನನ್ನದು ಎನ್ನುವುದನ್ನು ಬಿಟ್ಟು ನನ್ನಲ್ಲಿಗೆ ಬರಬೇಕು ಅನ್ನೋದನ್ನ ಹೇಳಿ ಋಷಭದೇವನ ಮುಂದಿನ ಚರ್ಯೆ ಏನಾಯ್ತು ಅನ್ನೋದನ್ನ ಹೇಳ್ತಿದ್ದಾರೆ. ಓ ಸರಿ, ಹಿಂಕೊರವಾಮಿ. ಹಾ ಸರಿ, ಆಗಲಿ ಆಗಲಿ. ಸ ಏವಂ ಅನುಶಾಸ್ಯಾತ್ಮಜಾನ್ ಸ್ವಯಂ ಅನುಶಿಷ್ಟಾನಪಿ ಲೋಕಾನುಶಾಸನಾರ್ಥಂ ಮಹಾನುಭಾವಃ ಪರಮಸುಹೃದ್ ಭಗವಾನ್ ಋಷಭಾಪದೇಶಃ ಉಪಶಮಶೀಲಾನಾಂ ಉಪರತಕರ್ಮಣಾಂ ಮಹಾಮುನೀನಾಂ ಭಕ್ತಿಜ್ಞಾನ ವೈರಾಗ್ಯ ಲಕ್ಷಣಂ ಪಾರಮಹಂಸ ಧರ್ಮಂ ಉಪಶಿಕ್ಷಮಾಣಃ ಸ್ವತನಯ ಶತ ಜ್ಯೇಷ್ಠಂ ಪರಮ ಭಾಗವತಂ ಭಗವಜ್ಜನ ಪಾರಾಯಣಂ ಭರತಂ ಧರಣೀತಳ ಪರಿಪಾಲನಾಯ ಅಭಿಷಿಚ್ಯ ಸ್ವಯಂ ಭವನ ಏವ ವರಿತ ಶರೀರ ಮಾತ್ರ ಪರಿಗ್ರಹ ಉನ್ಮತ್ತ ಇವ ಗಗನ ಪರಿಧಾನಃ ಪ್ರಕೀರ್ಣ ಕೇಶಃ ಆತ್ಮನ್ಯಾರೋಪಿತಂ ಆರೋಪಿತ ಆಹವನೀಯಃ ಬ್ರಹ್ಮಾವೃತ್ತಾತ್ ಪರಿವೌರಾಜ. ಋಷಭದೇವ ತನ್ನ ಮಕ್ಕಳಿಗೆ ವಿಶ್ವಾಸದಿಂದ ಅನೇಕ ಬುದ್ಧಿಯನ್ನ ಹೇಳಿದ.
ಮಕ್ಕಳೆಲ್ಲ ಸುಶಿಕ್ಷಿತರೆ, ಆದ್ರೂ ಜನರಿಗೆ, ಬೇರೆಯವರಿಗೆ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಸರಿಯಾದ ಅಂಶ ಏನು ಅಂತ. ಅದಕ್ಕೋಸ್ಕರ ಉಪದೇಶ ನೀಡಿದ. ಸಜ್ಜನರಿಗೂ ಪರಮ ಉಪಕಾರಿಯಾದಂತಹ ಭಗವಂತನ ಈ ರೂಪ ಇಂದ್ರಿಯ ನಿಗ್ರಹವುಳ್ಳ ಕಾಮ್ಯ ಕರ್ಮಗಳಿಂದ ದೂರವಾದ ಮಹಾಮುನಿಗಳ ಚಟುವಟಿಕೆಯಲ್ಲಿ ತೊಡಗಿ ವೈರಾಗ್ಯ ರೂಪವಾದ ಸನ್ಯಾಸ ಧರ್ಮವನ್ನ ಸ್ವೀಕರಿಸಿತು. ಅಂದ್ರೆ ಋಷಭ ಸನ್ಯಾಸ ಧರ್ಮವನ್ನ ಸ್ವೀಕರಿಸಿದ. ಅದರಲ್ಲಿ ಜ್ಯೇಷ್ಠನಾದಂತಹ ಭರತನಿಗೆ ಭೂಪಾಲನ ಮಾಡುವುದಕ್ಕೆ ಸಿಂಹಾಸನದಲ್ಲಿ ಕೂಡಿಸಿದ. ಕೊನೆಗೆ ಅಭಿಷೇಕವನ್ನ ಮಾಡಿ ತಾನು ರಾಜ್ಯ ಅಂದ್ರೆ ಕೋಶದ ಅಂದ್ರೆ ರಾಷ್ಟ್ರದ ಸಂಪತ್ತಿನ ಯಾವುದೇ ಪದಾರ್ಥವನ್ನು ನಾನು ತೆಗೆದುಕೊಳ್ಳುವುದಿಲ್ಲ, ದೇಶದ ಸಂಪತ್ತನ್ನ ನಾನು ಒಂದು ಚೂರು ಉಪಯೋಗಿಸುವುದಿಲ್ಲ ಅಂತ ಹೇಳಿ ಮೈಯ ಮೇಲೆ ಬಟ್ಟೆಯ ಒಂದು ಸಣ್ಣ ತುಂಡೂ ಇಲ್ಲದಂತೆ, ನೂಲಿನ ಎಳೆಯೂ ಇಲ್ಲದಂತೆ ಕಾಡಿಗೆ ಹೊರಟು ಹೋದ. ಬ್ರಹ್ಮಾವರ್ತ ಅನ್ನುವ ದೇಶವನ್ನ ತ್ಯಜಿಸಿ ಸನ್ಯಾಸಿಯಾಗಿ ದಿಗಂಬರನಾಗಿ ಸಾಗಿದ. ಮೂಢ, ಒಂಥರ ಪೆದ್ದ, ಏನು ಸರಿ ಕಾಣಲ್ಲ ಅಥವಾ ಸರಿಯಾಗಿ ಕೇಳಲ್ಲ ಅಥವಾ ಬಾಯಿ ಬರಲ್ಲ ಅನ್ನುವ ರೀತಿ ಪಿಶಾಚಿಯ ಹಾಗೆ ಓಡಾಡ್ತಿದ್ದ. ಮೈ ಮೇಲೆ ಬಟ್ಟೆ ಇಲ್ಲದೆ ಕಾಡಿನಲ್ಲಿ ಓಡಾಡ್ತಿದ್ದ, ಹುಚ್ಚನ ಹಾಗೆ ಓಡಾಡ್ತಿದ್ದ. ತಲೆ ಕೂದಲು ಕೆದರಿತ್ತು, ದಾಡಿ ಬೆಳೆದಿತ್ತು, ಕಣ್ಣು ಯಾವತ್ತೂ ಕೂಡ ಯಾವುದೇ ವಿಷಯದಲ್ಲಿ ಅವನು ಯಾವುದನ್ನು ತೀವ್ರವಾಗಿ ನೋಡ್ತಿರ್ಲಿಲ್ಲ, ಯಾರನ್ನು ಕೂಡ ಅವರಲ್ಲಿ ಯಾರತ್ರನು ಮಾತಾಡ್ತಿರ್ಲಿಲ್ಲ, ಸಿಟ್ಟು ಮಾಡ್ಕೊಳ್ತಿದ್ದ, ಸುಮ್ನೆ ಓಡಾಡ್ತಿದ್ದ. ಹೀಗೆಲ್ಲ ತನ್ನವರಿಂದ ಪರಿತ್ಯಕ್ತನಾಗಿ ಹುಚ್ಚನ ಹಾಗೆ ತನ್ನವರೆಲ್ಲ ತನ್ನನ್ನ ಬೈದು ಪ್ರಾಣ ತೆಗಿಲಿಕ್ಕೆ ಬಂದು ಬಿಟ್ಟಿದ್ದಾರೆ ಅನ್ನುವ ಹಾಗೆ ಕಿರ್ಚಾಡ್ತಾ ಇದ್ದ ಸುಮ್ನೆ ಎಲ್ಲರ ಹತ್ರನು. ವಸುತ ಏನೂ ಆಗಿರ್ಲಿಲ್ಲ, ಎಲ್ಲ ಸರಿ ಇತ್ತು. ಜನರಿಂದ ದೂರ ಆಗ್ಬೇಕಿತ್ತು, ಇಲ್ಲ ಅಂದ್ರೆ ಜನ ಎಲ್ಲ ಬಂದು ಓ ಸನ್ಯಾಸಿಗಳೇ ಅಂತ ಬಂದ ತಕ್ಷಣ ಉದ್ದ ನಮಸ್ಕಾರ ಮಾಡಿ ಒಂಚೂರು ಮಂತ್ರಾಕ್ಷತೆ ಕೊಡಿ, ಅದು ಕೊಡಿ, ಇದು ಕೊಡಿ, ಇನ್ನೊಂದು ಕೊಡಿ, ನಮ್ಗೆ ಅದು ಸಮಸ್ಯೆ ಇದೆ, ನಮ್ಗೆ ಮಂತ್ರ ಹಾಕಿ ಕೊಡಿ, ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ, ತಲೆ ಮೇಲೆ ಕೈ ಇಡಿ ಅಂತ ನೂರಾರು ಸಮಸ್ಯೆಗಳನ್ನು ತಗೊಂಡು ಬಂದು ಉಪದ್ರವ ಕೊಡ್ತಿರ್ತಾರೆ. ಅದಕ್ಕೋಸ್ಕರ ಈ ಸಮಸ್ಯೆ ಬೇಡ ಅಂತ ಹುಚ್ಚರ ಹಾಗೆ ಓಡಾಡ್ತಿದ್ದ. ಮತ್ತೊಂದು ಸಂಗತಿಯನ್ನ ಹೇಳ್ತಾರೆ. ಅಲ್ಲಲ್ಲಿ ನಗರಗಳಿಗೆ ಹೋಗ್ತಿದ್ದ, ಹಳ್ಳಿಗಳಲ್ಲಿ ಇರ್ತಿದ್ದ, ಕೋಟೆಗಳ ಸುತ್ತ ತಿರುಗಿದ, ಬೇಡರ ವಾಸಸ್ಥಾನದ ಜೊತೆಗೆ ಅವ್ರು ಏನ್ ಮಾಡ್ತಾರೋ ಅವ್ರ ಜೊತೆಗೆ ತಾನೂ ಅದೇ ಮಾಡ್ತಿದ್ದ. ಬಟ್ಟೆ ಅಂಗಡಿಗೆ ಹೋದ. ನಂಗೆ ಆಶ್ಚರ್ಯ ಆಗಿದ್ದು ಇದು ಇಷ್ಟು ಆ ಕಾಲದಲ್ಲಿ ಇತ್ತು ಅಂತ. ಅದಕ್ಕೆ ಶಬ್ದ ಗಮನಿಸಿ. ಪುರ, ಗ್ರಾಮ, ದುರ್ಗ, ಕರ, ಖೇಟ, ಕರ್ಪಟ, ಶಿಬಿರ, ವ್ರಜ, ಘೋಷ, ಸಾರ್ಥ, ಗಿರಿ, ವನ, ಆಶ್ರಮಾದಿಷು ಅನುಪಥಂ. ಇದೆಲ್ಲವೂ ಕೂಡ ಆ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ. ಬೇಡರ ವಾಸಸ್ಥಾನ, ಗಣಿ ನಡೆಯುವ ಜಾಗ, ಬಟ್ಟೆಗಳನ್ನ ಹೊಲಿಯುವ ಜಾಗ, ಗೊಲ್ಲರ ಹಳ್ಳಿ, ಗೋವುಗಳ ಕೊಟ್ಟಿಗೆ ಹಟ್ಟಿ, ವರ್ತಕರ ವಾಸಸ್ಥಾನ, ವಿದೇಶಿಯರು ಉಳಿದುಕೊಳ್ಳುವಂತಹ ಜಾಗ, ಪರ್ವತಗಳು, ಕಾಡುಗಳು, ಋಷಿಗಳ ಆಶ್ರಮಗಳು, ಹೀಗೆ ಎಲ್ಲ ಕಡೆಗೂ ಓಡಾಡಿದ. ತನ್ನ ಪರಿಚಯವನ್ನ ಯಾರಿಗೂ ಹೇಳಿಕೊಳ್ಳದೆ ಸುಮ್ಮನೆ ಹುಚ್ಚರ ಹಾಗೆ ಅಲ್ಲಲ್ಲಿ ಏನೇನು ಕೊಟ್ರೆ ಬೊಗಸೆ ಹಿಡ್ದ, ನೀರು ಕುಡ್ದ, ಬೊಗಸೆ ಹಿಡ್ದ, ಬಾಯಿ ತುತ್ತು ಹಾಕೊಂಡ ಹೊರಟ. ಎಲ್ಲೂ ನಿಲ್ತಿರ್ಲಿಲ್ಲ, ಯಾರನ್ನು ಕೇಳ್ತಿರ್ಲಿಲ್ಲ. ಕಾಡಾನೆಯನ್ನು ಈ ನೊಣಗಳೆಲ್ಲ ಸುರ್ರಂತ ಮೇಲಿನಿಂದ ಸುತ್ತುತ್ತಾ ಇರುತ್ತೆ. ಆ ಮದಜಲದ ಹತ್ರ ಅವುಗಳಿಗೆ ಭಾರಿ ಆಕರ್ಷಣೆ. ಆ ತಲೆಯ ಹತ್ರ, ಅದರ ಗಂಡಸ್ಥಳದ ಹತ್ರ, ಅದಕ್ಕೊಂದು ಕಿವಿಯ ಹತ್ರ ಮೇಲ್ಭಾಗದಲ್ಲಿ ಒಂದು ರಸ ಸೋರುತ್ತೆ, ಅದಕ್ಕೆ ಒಂಥರ ಹುಚ್ಚಿಡಿದಾಗ. ಆಗ ನೊಣಗಳಲ್ಲಿ ನೀವು ಹಸುಗಳನ್ನು ನೋಡಿರ್ತೀರಿ, ಹಸುಗಳ ಮೈ ಹತ್ರನೂ ತುಂಬಾ ನೊಣಗಳು ಓಡಾಡ್ತಿರ್ತವೆ. ಹಾಗೇನೆ ಇವನ ಸುತ್ತ ನೊಣಗಳು ಓಡಾಡಿದ ಹಾಗೆ ಜನ ಎಲ್ಲ ಅವನನ್ನ ಬಂದು ಅವಮಾನ ಮಾಡ್ತಿದ್ರು. ಮಾತಾಡ್ಲಿಕ್ಕೆ ಬಂದ ಹಾಗೆ ಮಾಡುದು, ಅವನನ್ನ ಗುಯ್ ಅಂತ ಶಬ್ದ ಕಿವಿ ಹತ್ರ ಬಂದು ನೊಣಗಳು ಕೂಗ್ಲಿಕ್ಕೆ ಶುರು ಮಾಡಿದ್ರೆ ಬಹಳ ರಗಳೆ ಅದು, ಈ ಸೊಳ್ಳೆ ಅಥವಾ ನೊಣಗಳೆಲ್ಲ. ಹಾಗೆ ಇವನ ಸುತ್ತ ಬಂದು ಕಿರಿಕಿರಿ ಮಾಡ್ತಿದ್ವು. ಜನರೆಲ್ಲ ಹೆದರಿಸ್ತಿದ್ರು, ಹೊಡಿತಿದ್ರು, ಮೈ ಮೇಲೆ ಕಲ್ಲು ಹಾಕ್ತಿದ್ರು, ಕೊಳೆತ ಪದಾರ್ಥಗಳನ್ನು ಎಸಿತಿದ್ರು, ಗಲೀಜುಗಳ ದಾರಿಯಲ್ಲಿ ಅವನನ್ನ ತಳ್ಳಿ ದೂಡಿ ಬೀಳುವಂತೆ ಮಾಡ್ತಿದ್ರು. ಇದ್ಯಾವುದಕ್ಕೂ ಅವನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಸಿಂಹಾಸನದ ಮೇಲೆ ಕೂತ ಚಕ್ರಾಧಿಪತಿಯಾದಂತಹ ವ್ಯಕ್ತಿ ಒಂದು ದಿನ
ನೆಲದಲ್ಲಿಯೂ ಬೀಳ್ಲಿಕ್ಕಿರುತ್ತೆ ಅನ್ನೋದು ಎಚ್ಚರ ಇರ್ಲಿ ಅಂತ ತೋರ್ಲಿಕ್ಕೆ ಅಂತಹದ್ದೊಂದು ವರ್ತನೆಯನ್ನ ಅವನು ಕೂಡ ಎದುರಿಗಿಟ್ಟ. ಅಮಂಗಳಕರವಾದಂತಹ ರೀತಿಯ ಅವನ ಶರೀರದ ವರ್ತನೆಗಳಿಗೆ ಜನರ ಪ್ರತಿಕ್ರಿಯೆ ತುಂಬಾ ವಿಚಿತ್ರವಾಗಿತ್ತು. ಪರಮಹಂಸರಾದವರು ಯಾರ ಸಂಪರ್ಕಕ್ಕೂ ಬಾರದೇ ಇದ್ರೆ ಮಾತ್ರ ಧ್ಯಾನಾದಿ ಸಿದ್ಧಿ ಆಗತ್ತೆ. ಎಲ್ಲರ ಎದುರುಗಡೆ ಬಹಳ ನಾವು ಸಮಾಜವನ್ನ ಸುಧಾರಿಸಬೇಕಾದ ಒಂದು ಪ್ರವೃತ್ತಿ ಇರುವ ವರ್ಗ ಇದೆ, ನಾನು ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ. ಆತ್ಮ ಸಾಧನೆ ಬೇಕಾ? ಜನರಿಂದ ದೂರ ಇರ್ಬೇಕು. ಯಾಕೆಂದ್ರೆ ಜನರಿಗೆ ಅವರ ಕಷ್ಟ ಬೇಕಾಗಿಲ್ಲ, ನಮ್ ಕಷ್ಟ ಪರಿಹಾರ ಮಾಡ್ಲಿಕ್ಕೆ ಒಂದು ATM ಕಾರ್ಡ್ ಇದ್ದಾಗೆ ಗೀಚುದು ದುಡ್ಡು ತಗೊಳ್ಳು, ಗೀಚುದು ದುಡ್ಡು ತಗೊಳ್ಳು, ಇಷ್ಟೇ. ಹಾಗಾಗಿ ಅವರ ಪುಣ್ಯವನ್ನ ಸೆಳೆದು ಸೆಳೆದು ತಮ್ಮ ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದ್ರಿಂದಾಗಿ ಅವ್ರು ಹೇಳಿದ್ರು, ತನ್ನಿಂದ ಅಭಯವನ್ನ ಖಂಡಿತ ಕೊಡ್ತಾನೆ, ಆದ್ರೆ ತಾನು ಯಾರ ಸಂಪರ್ಕಕ್ಕೂ ಬರ್ಲಿಕ್ಕೆ ಯೋಗ್ಯವಾದ ವರ್ತನೆಗಳನ್ನು ಇಟ್ಟುಕೊಳ್ಳದೆ ಓಡಾಡ್ತಾ ಇದ್ದ. ಅನೇಕ ತರದ, ಕೆಲವರಿಗೆ ತುಂಬಾ ಪಾಪದವರಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಮಾಡುತ್ತಿದ್ದ. ಅನೇಕ ರಕ್ಷಣೆಗಳನ್ನು ಅವನು ನಡೆಸಿತ್ತಿತ್ತು. ಆದ್ರೆ ಸ್ವಲ್ಪ ಹೊತ್ತು ತಾನು ರಕ್ಷಣೆ ಮಾಡ್ದ ಅಂತ ಹೇಳ್ಕೊಡುದಿಲ್ಲ. ಅವ್ರಿಗೇನೋ ಆಯ್ತು, ಹೊರಟೋಗ್ಬಿಡ್ತಿದ್ದ. ಅವರಿಗೆ ಇವನಿಂದ ಆಯ್ತು ಅಂತ ಗೊತ್ತಾಗುವಷ್ಟರಲ್ಲಿ ಅವನಲ್ಲಿ ಇರ್ಲಿಲ್ಲ. ಅವ್ರಿಗೇನು ಅನುಗ್ರಹ ಆಗ್ಬೇಕಿತ್ತು ಅದನ್ನ ಮಾಡ್ತಿದ್ದ, ಅಲ್ಲಿಂದ ಜಾಗ ಖಾಲಿ ಮಾಡ್ತಿದ್ದ. ಹೀಗೆ ಏಕಾಕಿಯಾಗಿ ಅಭಿಮಾನವ ತ್ಯಾಗವನ್ನ ಮಾಡಿ ಪರಿಬಭ್ರಾಮ ಪೃಥಿವೀಂ ಏಕಚರಃ ಪರಿಬಭ್ರಾಮ 100 ಕಡೆ ತಿರುಗ್ತಾ ಇದ್ದ. ಎಲ್ಲಿಯೂ ಒಂದ್ ಕಡೆ ನಿಲ್ತಿರ್ಲಿಲ್ಲ. ಬನ್ನಿ ಕೂತ್ಕೊಳ್ಳಿ, ಇರಿ, ಇಲ್ಲೇ ಇರಿ, ನಿಮ್ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಏನ್ ಹೇಳಿದ್ರು ಇಡೀ ಜಗತ್ತಿನಾದ್ಯಂತ ದಿಕ್ಕುಗಳಿಗೆಲ್ಲ ಸುತ್ತಾಡಿದ. ಕೊನೆಗೆ ಋಷಭದೇವ ತುಂಬಾ ಚಂದ, ಅಷ್ಟು ಮೈಯ ಮೇಲೆ ಬಟ್ಟೆ ಇಲ್ಲದೆ ಅಥವಾ ಗಡ್ಡ ಇತ್ಯಾದಿಗಳಿಂದ ತಲೆಗೂದಲಿಂದ ಕೆದರಿದವನಾಗಿದ್ರು ಮುಖದಲ್ಲಿ ಒಂದು ಕಣ್ಣಿನಲ್ಲಿ ಒಂದು ಕಾಂತಿಯ ಲಕ್ಷಣ ಸೆಳೆತ ಇತ್ತು. ಅದನ್ನು ಗಮನಿಸೋರಿಗೆ ಗೊತ್ತಾಗ್ತಿತ್ತು. ಅತಿ ಸುಕುಮಾರ ಕರ ಚರಣೋರಸ್ಥಲ ವಿಪುಲ ಬಾಹ್ವಂಸ ಗಳವದನಾದ್ಯವಯವ ವಿನ್ಯಾಸ ಪ್ರಕೃತಿ ಸುಂದರ ಸ್ವಭಾವ ಹಾಸಮುಖೋ ನವ ನಳಿನ ದಳಾಯಮಾನ ಶಿಶಿರತರ ಚಾರು ಅರುಣಾಯತನ ನಯನ ಸದೃಶ ಸುಭಗ ಕಪೋಲ ಕರ್ಣ ಕಂಠ ನಾಸೋ ವಿಗೂಢ ಸ್ಮಿತ ವದನ ಮಹೋತ್ಸವೇನ. ಇಲ್ಲಿಗೊಂದು ಶಬ್ದ. ಪುರವನಿತಾನ ಮನಸಿ ಕುಸುಮಶರ ಮುಪಧತಾನ ಪರಾಗಾವಲಂಬಮಾನ ಕುಟಿಲ ಕಪಿಶ ಕೇಶ ಭೂರಿ ಭಾರೋವಧೂತ ಬಲಿನ ನಿಜ ಶರೀರೇಣ ಗ್ರಹ ಗೃಹೀತಃ ಇವ ಅದೃಶ್ಯ ತೇಪೆ. ಅತ್ಯಂತ ಸುಕುಮಾರವಾದ ರೂಪ. ಅವನ ಕೈ, ಕಾಲು, ಎದೆ, ನಿಡಿದಾದ ತೋಳುಗಳು, ಹೆಗಲು, ಕೊರಳು, ಮುಖ ಎಲ್ಲ ಅವಯವಗಳು ಅತ್ಯಂತ ಕ್ರಮವಾಗಿ ಜೋಡಿಸಲ್ಪಟ್ಟಂತವುಗಳು. ಅತ್ಯಂತ ಕೋಮಲವಾಗಿತ್ತು. ಮುಖದಲ್ಲಿ ಯಾವಾಗ್ಲೂ ಮಂದಹಾಸ. ಒಂದೇ ಒಂದು ಸರ್ತಿ ಯಾರಾದ್ರೂ ಅವಮಾನ ಮಾಡುವಾಗ ಅದು ಉಲ್ಟಾ ಹಾಕಿದ ಯೂ ತರ ಬೀಳ್ತಿರ್ಲಿಲ್ಲ ಮೋರೆ, ನಗುವುದೇ ಇತ್ತು. ಬೇಜಾರಾಗಿ ಅಂತ ಇರುವುದೇ ಇಲ್ಲ, ಕಿರಿಕಿರಿ ಮಾಡ್ಕೊಳ್ತಾನೆ ಇರ್ಲಿಲ್ಲ. ಅರಳಿದ ಕಮಲದ ಕಣ್ಣುಗಳಂತೂ ತಾಪ ಕಳೆಯುವಂತಹ ಅತ್ಯಂತ ಶೀತಲವಾದ ಚಂದ್ರನ ನೆರಳಿದ್ದ ಹಾಗಿತ್ತು. ಅಷ್ಟೇ ಅಲ್ಲ, ಸುಂದರವಾದ ಕೆನ್ನೆ, ಕಿವಿ, ಗಂಟಲು, ಮೂಗು ಆ ಮುಖಕ್ಕೆ ಇನ್ನಷ್ಟು ಹೆಚ್ಚಿನ ಶೋಭೆಯನ್ನ ಕೊಡ್ತಾ ಇದ್ವು. ಅದರಲ್ಲೂ ಒಂದಕ್ಕೊಂದು ಈ ಕಣ್ಣು ಚಂದವೋ ಈ ಕಣ್ಣು ಚಂದವೋ, ಈ ಕಿವಿ ಚಂದವೋ ಈ ಕಿವಿ ಚಂದವೋ, ಈ ಕೆನ್ನೆ ಚಂದವೋ ಈ ಕೆನ್ನೆ ಚಂದವೋ, ಪರಸ್ಪರ ಒಂದಕ್ಕೊಂದು ಪೈಪೋಟಿ ಇದ್ದ ಹಾಗೆ ಅವನ ಅಂದ್ರೆ ಕೆಲವೊಮ್ಮೆ ನಮ್ಮ ದೇವರು ಕೊಟ್ಟಿದ್ದಾನೆ ಅನ್ನೋ ಸಂತೋಷ. ಆದ್ರೆ ಕೆಲವೊಂದ್ ಸರ್ತಿ ಕೆಲವು ದೇಹದ ಒಂದೊಂದು ಭಾಗ ಎಲ್ಲವೂ ಒಂದೇ ತರ ಇರ್ಬೇಕಾಗಿಲ್ಲ. ಅದು ದೇಹದಲ್ಲಿ ಎಲ್ಲೋ ಒಂದು ಚೂರು ಆಚೆ ಈಚೆ ವಿಕಾರ ಇರುತ್ತೆ. ಆದ್ರೆ ಅದ್ಯಾವುದು ಇಲ್ಲದೆ ಹಬ್ಬ ಕಣ್ಣಿಗೆ, ನೋಡುವವರಿಗೆ. ಆಮೇಲೆ ಅವನ ಮುಖದ ಮುಂದೆ ಇದ್ದ ಕೆಂಪು ಕೂದಲುಗಳ ಭಾರ ಅದು ಜಡೆ ಕಟ್ಟಿ ಕೆಳಗೆ ಇಳಿದು ಬಿದ್ದಿದ್ರು ಕೂಡ ಅದು ಅವನ ಮುಖಕ್ಕೆ ಎಂದು ಕೂಡ ಆ ಕಾಂತಿಯನ್ನ ಕೆಡಿಸುವ ಹಾಗಿರ್ಲಿಲ್ಲ. ನೋಡ್ಲಿಕ್ಕೆ ಮತ್ತಷ್ಟು ಅವಧೂತ ಶರೀರ ಆದ್ರಿಂದಾಗಿ ಚಂದ ಕಾಣ್ತಿದ್ದ. ಕೆಲವರಿಗೆ ಯಾವುದೋ ಭೂತಾವೇಶ ಆದ ವ್ಯಕ್ತಿ ಓಡಿ ಬರ್ತಾ ಇದ್ದಾನೆ ಅಂತ ಹೆದರ್ಕೊಂಡು ಓಡ್ತಿದ್ರು. ಸ್ವಲ್ಪ ಗಮನ ಇಟ್ಟು ನೋಡೋರಿಗೆಲ್ಲ ಇವನು ಅಸಾಧಾರಣ ವ್ಯಕ್ತಿ, ಸಾಮಾನ್ಯ ಅಲ್ಲ ಅಂತ ಗೊತ್ತಾಗ್ತಿತ್ತು. ಹೀಗೆ ಋಷಭದೇವ ಧ್ಯಾನಾದಿಗಳನ್ನು ಮಾಡಿಕೊಳ್ಳುತ್ತಾ ಪ್ರತಿಕೂಲವಾದಂತಹ ವ್ಯಕ್ತಿಗಳ ಹತ್ತಿರಕ್ಕೆ ಬಾರದಂತೆ ತನ್ನ ಅವಧೂತ ಚರ್ಯೆಯನ್ನು ತೋರಿಸುತ್ತಾ ಲೋಕಕ್ಕೆ ಅಂದ್ರೆ ತನಗೂ ಅಪಕಾರ ಮಾಡಿದಾಗ ಅವರಿಗೆ
ತೊಂದರೆ ಪ್ರತೀಕಾರ ಮಾಡುವುದು ತನ್ನ ಕೆಲಸ ಅಲ್ಲ. ಸನ್ಯಾಸಿ ಆದವನು ಯಾವತ್ತೂ ಯಾರಿಗೂ ಪ್ರತೀಕಾರ ಮಾಡಬಾರದು. ಇದು ನಮ್ಮ ಭಾರತೀಯರಲ್ಲಿರುವಂತಹ ಧರ್ಮ. ಇದು ಅರ್ಥ ಆಗುದಿಲ್ಲ. ಇದು ಈ ನೆಲಕ್ಕೆ ಬಿಟ್ರೆ ಜಗತ್ತಿನ ಯಾವ ಭಾಗಕ್ಕೂ ಅರ್ಥ ಆಗದೆ ಇರುವ ಸಂಗತಿ ಇದು. ಹೀಗೂ ಬದುಕಬಹುದಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಅವರಿಗೆ. ಅವ್ರಿಗೇನು ಅಂದ್ರೆ ಈ ಸನ್ಯಾಸ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಊರ್ಧ್ವರೇತಸ್ಕತನದಿಂದ ಬದುಕುವುದು ಅಂದ್ರೆ ಏನು ಅಂತ ಗೊತ್ತಿರುವುದಿಲ್ಲ, ಸರ್ವ ಸಂಘ ಪರಿತ್ಯಾಗ ಅಂದ್ರೆ ಏನು ಅಂತ ಅರ್ಥ ಆಗುದಿಲ್ಲ. ಆದ್ರಿಂದಾಗಿ ಇಲ್ಲಿಂದ ಹೋದ ಸನ್ಯಾಸಿಗಳನ್ನ ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಜನ್ಮ ಬೇಕು. ಅವರ ಜೀವನದಲ್ಲಿ ಅದರ ಕಲ್ಪನೆಯೇ ಇಲ್ಲ. ಎಲ್ಲವೂ ಬಯಕೆಗಳ ಹಿಂದೆಯೇ ನಡೆಯುತ್ತೆ ಅನ್ನೋದು ಅವರ ವಾದ. ಬಯಕೆಗಳಿಲ್ಲದೆ ಬದುಕಬಹುದು ಅನ್ನೋದು ಭಾರತೀಯರ ವಾದ. ಆ ನೆಲೆಯಲ್ಲಿ ಅವನು ಸುತ್ತಾಡ್ತಾ ಆಜಗರ ವ್ರತವನ್ನ ಕೈಗೊಂಡ. ಇದೊಂದು ವಿಶಿಷ್ಟವಾದ ವ್ರತ. ಆಜಗರ ವ್ರತ ಅಂದ್ರೆ, ಅಜಗರ ಅಂದ್ರೆ ಗೊತ್ತು, ಏನ್ ಹೇಳಿ? ಅದು ಅಜಗರ ವ್ರತ. ಅದು ಅಜಗರಕ್ಕೆ ಸಂಬಂಧಿಸಿದ್ದಾಗಿ ಆಜಗರ ಅಂತ ಆಗುತ್ತೆ. ವ್ರತಂ ಆಜಗರಂ ಆಸ್ಥಿತ ಶಯಾನ ಏವಾಶ್ನಾತಿ ಭವತಿ ಕಾದತ್ಯಮೇಹತಿ ಭಸತಿ ಸ್ಮ ಏಷ್ಟಮಾನಃ ಉಚ್ಚರಿತ ಅದಿಗ್ಧೋದ್ದೇಶಃ ತಸ್ಯ ಯಹ ಪುರೀಶ ಸೌರಭಿ ಸೌಗಂಧ್ಯ ವಾಯುಸ್ತಂ ದೇಶಂ ದಶಯೋಜನಂ ಸಮಂತಾತ್ ಸುರಭಿ ಚಕಾರ. ಆಜಗರಂ ಹೆಬ್ಬಾವು ಮರದ ಬುಡದಲ್ಲಿ ಸುಮ್ಮನೆ ಮಲಗಿರುತ್ತೆ. ಅದೆಂದೂ ಕೂಡ ಬೇಟೆಗಾಗಿ ಊರು ಸುತ್ತಲ್ಲ. ಆಗಾಗ ಅಡಿಗೆ ಮನೆಗೆ ಬಂದು ಕೂತ್ಕೊಂಡು ತಟ್ಟೆ ಹಾಕಿ ಶಬ್ದ ಮಾಡಿ ಆಯ್ತಾ ಅಂತ ಕೇಳುವ ತರ ಡಿಸ್ಟರ್ಬೆನ್ಸ್ ಮಾಡಲ್ಲ ಯಾರಿಗೂ. ತನ್ ಪಾಡಿಗೆ ತಾನು ಕೂತಿರುತ್ತೆ, ಬಾಯಿ ತೆಕ್ಕೊಂಡಿರುತ್ತೆ. ಯಾವುದೋ ಒಂದು ಪ್ರಾಣಿ ಬರುತ್ತೆ, ಸೀದಾ ಅದರ ಬಾಯೊಳಗೆ ಹೋಗುತ್ತೆ, ಬಾಯಿ ಮುಚ್ಚುತ್ತೆ, ಮುಗೀತು ಅಷ್ಟೇ. ತನ್ನ ಸುತ್ತ ಏನೋ ಅಷ್ಟೇ ತನ್ನ ಶರೀರಕ್ಕೆ ತಾಕಿಕೊಂಡು ಏನಾದ್ರೂ ಬಂತು ಅಂದ್ರೆ ಅದನ್ನ ಹಿಡ್ಕೊಳ್ಳುತ್ತೆ. ಅಷ್ಟು ಬಿಟ್ರೆ ಅದು ಯಾವತ್ತೂ ಕೂಡ ಆಫೀಸಿಗೆ ಹೋಗಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದು ಅನ್ನೋ ತರದ ಓಡಾಟಕ್ಕೆ ಕೈ ಹಾಕುವುದೇ ಇಲ್ಲ. ಅದಕ್ಕೆ ಆಜಗರ ವ್ರತ ಅಂತ. ಕುಳಿತಲ್ಲಿ ತನಗೆ ಬೇಕಾದ ಸೊತ್ತನ್ನ, ತಾನು ಬದುಕಲಿಕ್ಕೆ ಬೇಕಾದ ಜೀವದ್ರವ್ಯವನ್ನ ಭಗವಂತ ಕೊಟ್ಟೇ ಕೊಡ್ತಾನೆ ಅನ್ನುವ ಅತಿಯಾದ ನಿಶ್ಚಲವಾದ ದೃಢವಾದ ವಿಶ್ವಾಸ ಉಳ್ಳ ವ್ರತ ಅದು. ನಾವು ಬಾಯಿ ತೆಕ್ಕೊಂಡೇ ಕೂತಿದ್ರೆ 4 ಸೊಳ್ಳೆ ಹೋಗ್ಬರುತ್ತೆ. ಆದ್ರೆ ಅದಕ್ಕೆ ವಿಶ್ವಾಸ ಅಷ್ಟು. ಇವನು ಹಾಗೆ ವ್ರತ ಮಾಡ್ತಿದ್ದಂತೆ. ಯಾರತ್ರನು ಯಾವತ್ತೂ ಭಿಕ್ಷಾಂ ದೇಹಿ ಅಂತ ಕೇಳ್ತಿರ್ಲಿಲ್ಲ. ಎಲ್ಲೋ ಮಲಗಿದ್ರೆ ಅಲ್ಲಿಗೆ ಜನ ಬಂದು ಅವನಿಗೊಂದು ದೊನ್ನೆಯಲ್ಲಿ ಅನ್ನವೋ ಪದಾರ್ಥವೋ ಹಣ್ಣೋ ಗಿಣ್ಣೋ ಏನೋ ಒಂದು ತಂದು ಇಟ್ಟಿದ್ರು. ಅವನಿಗೆ ಯಾವಾಗ್ಲೂ ಒಂದು 5-6 ದಿವಸಕ್ಕೊಮ್ಮೆ ಹಸಿವಾದ್ರೆ ಒಂಚೂರು ತುತ್ತು ತಿಂದ ಬಿಟ್ಟ, ಇಷ್ಟೇ. ಯಾವತ್ತೂ ಯಾರತ್ರನು ಕೇಳಿ ತಿಂದ ಜಾಯಮಾನವೇ ಅಲ್ಲ. ಇನ್ನು ಹೆಬ್ಬಾವಿನಂತೆ ಅಲ್ಲೇ ಬಿದ್ದಿರ್ತಿದ್ದ, ಒಂದೇ ಕಡೆ ಮಲಗಿರ್ತಿದ್ದ, ಎಲ್ಲೂ ಓಡಾಡ್ತಿರ್ಲಿಲ್ಲ. ಒಂದು ವಿಶೇಷ ಏನು ಅಂದ್ರೆ ಬಹಳ ಸೂಕ್ಷ್ಮವಾದ ಒಂದು ಅಂಶ, ಪುರೀಶ ಸುರಭಿ ಸೌಗಂಧ್ಯ. ಅವನ ಮೈಯ ಬೆವರು ಕೂಡ ಪರಿಮಳ ಬರ್ತಿತ್ತಂತೆ. ಅವನ ದೇಹದ ಮಲಮೂತ್ರಗಳು ಕೂಡ ಅತ್ಯಂತ, ನಾವು ಲೋಕದಲ್ಲಿ ಮಲಮೂತ್ರಗಳನ್ನ ಅತ್ಯಂತ ಕೀಳಾಗಿ ಕಂಡ್ರೆ, ಅವನ ದೇಹದಿಂದ ಬಂದ ಮಲಮೂತ್ರಗಳು ಕೂಡ ಇಡೀ ಆ ಅರಣ್ಯವನ್ನ ಅತ್ಯಂತ ಸೌಗಂಧ್ಯದಿಂದ ಕೂಡುವಂತೆ ಮಾಡಿತ್ತು. ಇದರಿಂದ ಕೆಲವರಿಗೆ ಅರ್ಥ ಆಗ್ತಾ ಇತ್ತು, ಇವನು ಸಾಮಾನ್ಯ ಅಲ್ಲ, ಈ ವ್ಯಕ್ತಿ ನಾವು ಅಂದುಕೊಂಡಂತೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಕೆಲವರಿಗೆ, ಆಗ ಸಿದ್ಧರಿಗೆ ಗೊತ್ತಾಗ್ತಿತ್ತಂತೆ. ಹೀಗೆ ಲೋಕ ಶಿಕ್ಷಣಕ್ಕಾಗಿ ಗೋವ್ರತ, ಮೃಗವ್ರತ, ಕಾಕವ್ರತಗಳನ್ನು ತೋರಿದ ಅಂತಿದೆ. ಕಾಕವ್ರತ ಅಂದ್ರೆ ಎಲ್ಲರನ್ನು ಕರೆದು ಕೊಡುದು. ಗೋವ್ರತ ಅಂದ್ರೆ ಮೇಯ್ತಾ ಹೋಗುವಾಗ ಚೂರು ಮೇಯುದು, ಉಳ್ದಿದ್ ಬಿಡುದು. ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪನೇ ತಕೊಂಡು ಹೋಗುದು. ಮೇಕೆ ವ್ರತ ಮಾಡಬಾರ್ದು. ಮೇಕೆ ವ್ರತ ಮಾಡಿದ್ರೆ ಅದು ಬೇರೆ ಸಮೇತ ಎಲ್ಲ ಕಿತ್ತು ತಿಂದು ಮುಂದೆ ನೆಕ್ಸ್ಟ್ ಬಂದವರಿಗೆ ಮಣ್ಣೆ, ಎಂತದ್ದು ಸಿಗುದಿಲ್ಲ ಹಿಂದೆ. ಹಸು ತಿಂದು ಹೋದ್ರೆ ಇನ್ನು ಹಿಂದೆ 10 ಹಸು ಬಂದ್ರು ಅದಕ್ಕೂ ಮೇಲಿಗೆ ಸಿಗುತ್ತೆ. ಯಾವತ್ತೂ ಅದು ಬೇರು ಸಹಿತ ಕಿತ್ತು ತಿನ್ನಲ್ಲ ಹಸು. ಇದು ಗೋವ್ರತ, ಕಾಕವ್ರತ. ಇಂತಹ ಅನೇಕ ವ್ರತಗಳನ್ನ ಆತ ನಡೆಸಿ ತೋರಿಸಿದ. ಕೊನೆಗೆ ಋಷಭದೇವ ಕೊನೆಗೆ ಹೇಳ್ತಾರೆ, ನಾನಾ ಯೋಗಾಚರ್ಯಾಚರಣ ಸಾಕ್ಷಾತ್ ಭಗವಾನ್ ಕೈವಲ್ಯ ನಾರಾಯಣ ಋಷಭ.
ಸ್ವತಃ ನಾರಾಯಣನೇ ಋಷಭದೇವನಾಗಿ ಮೋಕ್ಷಕ್ಕೆ ಅಧಿಪತಿಯಾಗಿ ಪರಮ ಆನಂದ ಅನುಭವಗಳನ್ನ ಅನುಭವಿಸುತ್ತಾ ಕೊಡುವ ವ್ಯಕ್ತಿಯಾದ ಲೋಕಕ್ಕೆ ಶಿಕ್ಷಣ ಕೊಡುವುದಕ್ಕಾಗಿ ಈ ರೀತಿ ಯೋಗಚರ್ಯೆಯನ್ನು ತೋರಿಸಿದ ಅಂತರ್ಯಾಮಿಯಾಗಿ ವಾಸುದೇವನಲ್ಲಿ ನಿರಂತರವಾಗಿ ಯಾರು ಈ ರೀತಿ ಧ್ಯಾನ ಪ್ರಕ್ರಿಯೆಯಲ್ಲಿ ತೊಡಗುತ್ತಾನೋ ಅಂಥವರಿಗೆ ತಾನು ಸಿಗ್ತೇನೆ ಅನ್ನುವುದನ್ನ ತನ್ನ ಸ್ವತಃ ಧ್ಯಾನದ ಅನುಭವ ಸಿದ್ಧವಾದ ವರ್ತನೆಗಳನ್ನು ತೋರಿದ. ಆಕಾಶದಲ್ಲಿ ಸಂಚಾರ, ಮನೋವೇಗದಲ್ಲಿ ದಾಟುವುದು, ಇದ್ದಕ್ಕಿದ್ದಂತೆ ಅಂತರ್ಧಾನನಾಗುವುದು, ಇನ್ನೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡುವುದು, ದೂರದಲ್ಲಿರುವ ವಿಷಯಗಳನ್ನ ಇಲ್ಲೇ ಕೂತುಕೊಂಡು ಕೇಳಿಸಿಕೊಳ್ಳುವುದು, ದೂರದಲ್ಲಿರುವ ಸಂಗತಿಯನ್ನ ಇಲ್ಲೇ ಕೂತು ನೋಡುವುದು, ಇಂಥ ಅನೇಕ ಬಾಹ್ಯ ಯೋಗ ಸಿದ್ಧಿಗಳನ್ನ ಅವನು ತೋರಿಸ್ತಿದ್ದ ಋಷಭದೇವ. ತೋರಿಸಿ ಯಾರು ತನ್ನ ಹತ್ತಿರ ಬಂದ್ರು ಅಂದ್ರೆ ಈ ಎಲ್ಲ ಸಿದ್ಧಿಗಳು ಅವನ ಹತ್ರ ಇದ್ರು ಕೂಡ ಅದರಿಂದ ತನಗೆ ಯಾವುದೇ ಲಾಭವನ್ನು ಒಂದು ಕ್ಷಣವೂ ಮಾಡಿಕೊಳ್ಳಿಲ್ಲ. ತನಗೆ ಏನಾದ್ರೂ ವೈಯಕ್ತಿಕವಾಗಿ ಸಂತೋಷ ಕೊಡುವಂತ ಇಂಥದ್ದೇನಾದ್ರೂ ಅನುಕೂಲ ಇದ್ರೆ ಅದನ್ನ ಯಾವತ್ತಿಗೂ ಮಾಡ್ಕೊಳ್ಳಿಲ್ಲ ಅಂತ. ಹೀಗೆ ಯಾವತ್ತೂ ಸಿದ್ಧಿಗಳನ್ನ ಸ್ವ ಉಪಯೋಗಕ್ಕೆ ಮಾಡಿಕೊಳ್ಬಾರ್ದು ಅನ್ನೋದು ಸಿದ್ಧಿಯ ಮೊದಲ ವ್ರತ. ಯಾರದನ್ನು ಬಳಸಿಕೊಳ್ತಾನೋ ಬಳಸಿಕೊಂಡ ಮೇಲೆ ಅದು ಖಾಲಿ ಆಗುತ್ತೆ, ಆಮೇಲೆ ಖಾಲಿ ಕೊಡ ಆಗ್ಬಿಡ್ತಾನೆ. ಯಾರದನ್ನ ಬಳಸಿಕೊಳ್ಳುವುದಿಲ್ವೋ ತನ್ನ ಸ್ವಂತಕ್ಕೆ, ಲೋಕಕ್ಕೆ ಉಪಕಾರವಾದ ಅನಿವಾರ್ಯ ಕಾರ್ಯ ಆದ್ರೆ ಬೇರೆ, ಅದು ಲೋಕೋಪಕಾರದ ಕಾರ್ಯವನ್ನ ನಾನು ಮಾಡಿದ್ದೇನೆ ಅಂತ ತೋರಿಸ್ಲಿಕ್ಕಿಲ್ಲ. ಮಾಡಿದ್ಮೇಲೆ ಅದನ್ನ ಮೌನವಾಗಿ ಗುಟ್ಟಾಗಿ ಕೇವಲ ಅವರ ಸಂತೋಷಕ್ಕಾಗಿ ಅನಿವಾರ್ಯ ಕಾರಣಗಳಲ್ಲಿ ಮಾತ್ರ ಅದನ್ನು ಉಪಯೋಗಿಸಬೇಕಾದದ್ದು ಅಂತ ಅವನು ಹೀಗೆ ಸುತ್ತಾಡ್ತಾ ಕರ್ನಾಟಕದ ತನಕ ಬಂದ. ಕರ್ನಾಟಕದಲ್ಲಿ ಎಲ್ಲಿ ಬಂದ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನಾವು ನೋಡೋಣ ಅನ್ನುವಲ್ಲಿಗೆ ಐದನೆಯ ಸ್ಕಂಧದ 5ನೆಯ ಅಧ್ಯಾಯದ ಮುಕ್ತಾಯಗೊಂಡಿತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ತಪಸ್ವಿನೋ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಎಲ್ರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು.